ಯಾವಾಗಲೂ ಈ ಒಳ್ಳೆಯವ್ರ ಜೊತೆನೇ ಯಾಕೆ ಕೆಟ್ಟದಾಗುತ್ತೆ ನಿಮಗೆ ಗೊತ್ತಾ? ಒಳ್ಳೆಯವ್ರ ಮನಸ್ಸಲ್ಲಿ ಯಾವುದೇ ರೀತಿ ಕಪಟ, ಕಲ್ಮಶ, ಕೆಟ್ಟ ವಿಚಾರಗಳು, ಕೆಟ್ಟ ಭಾವನೆಗಳು ಇರೋದಿಲ್ಲ. ಇವರೇನೇ ಮಾಡ್ಬೇಕಂದ್ರೂ ತಮ್ಮ ಒಳ್ಳೆಯ ಮನಸ್ಸಿಟ್ಕೊಂಡು ಒಬ್ರಿಗೆ ಒಳ್ಳೇದು ಮಾಡೋದಕ್ಕೆ ಹೋಗ್ತಾರೆ, ಒಬ್ಬರಿಗೆ ಹೆಲ್ಪ್ ಮಾಡೋದಕ್ಕೆ ಹೋಗ್ತಾರೆ. ಕೊನೆಗೆ ಇವ್ರ ಜೊತೆನೇ ಕೆಟ್ಟದಾಗತ್ತೆ. ಆದರೆ ಆ ಕೆಟ್ಟವ್ರು ಮಾತ್ರ ಸುಖವಾಗಿರ್ತಾರೆ, ಖುಷಿಯಾಗಿರ್ತಾರೆ, ಅವ್ರಿಗೆ ಯಾವುದೇ ರಿಗ್ರೆಟ್ ಇರೋದಿಲ್ಲ. ಆದರೆ ಈ ಒಳ್ಳೆಯವರು ಇರ್ತಾರಲ್ಲ, ತುಂಬ ನೋವು ಅನುಭವಿಸ್ತಾ ಇರ್ತಾರೆ, ತುಂಬ ದುಃಖ ಅನುಭವಿಸ್ತಾ ಇರ್ತಾರೆ. ಇವ್ರು ತಮ್ಮ ನೋವನ್ನು ಯಾರ ಹತ್ರ ಆದರೂ ಹೇಳ್ಕೋಬೇಕಂತಂದರೆ ಇವ್ರ ನೋವನ್ನು ಹಂಚ್ಕೊಳ್ಳೋದಕ್ಕೆ ಯಾರೂ ಇರೋದಿಲ್ಲ. ಒಳ್ಳೆಯವ್ರ ಮನಸ್ಸು ಹೆಂಗಿರುತ್ತೆ ಗೊತ್ತಾ? ಇವ್ರ ಮನಸ್ಸು ತುಂಬ ಸೆನ್ಸಿಟಿವ್ ಆಗಿರುತ್ತೆ. ಇವ್ರು ತಮಗೆ ನೋವಾದರೂ ಕೂಡ ಇನ್ನೊಬ್ರಿಗೆ ನೋವು ಕೊಡೋದಕ್ಕೆ ಇಷ್ಟಪಡೋದಿಲ್ಲ. ತಮಗೆ ಕೆಟ್ಟದಾದರೂ ಪರವಾಗಿಲ್ಲ, ಆದರೆ ಇನ್ನೊಬ್ರಿಗೆ ಕೆಟ್ಟದ್ದು ಬಯಸೋದಿಲ್ಲ. ಇವರು ಪ್ರತಿಯೊಬ್ಬರಿಗೂ ಹೆಲ್ಪ್ ಮಾಡ್ತಾರೆ, ಆದರೆ ಜನ ಇವರನ್ನು ಮಿಸ್ಯೂಸ್ ಮಾಡ್ಕೋತಾರೆ. ತಮ್ಮ ಸ್ವಾರ್ಥಕ್ಕೋಸ್ಕರ, ತಮ್ಮ ಕೆಲಸಕ್ಕೋಸ್ಕರ ಇವರನ್ನು ಬಳಸ್ಕೋತಾರೆ. ಮತ್ತು ಇವರು ತುಂಬ ಸ್ಟ್ರೇಟ್ ಫಾರ್ವರ್ಡ್ ಆಗಿರ್ತಾರೆ. ಮನಸ್ಸಲ್ಲಿ ಯಾವುದೇ ವಿಷಯಗಳನ್ನು ಇಟ್ಕೊಳ್ಳೋದಿಲ್ಲ. ಬಾಯಿಗೆ ಏನು ಬರುತ್ತೋ ಅದನ್ನೇ ಹೇಳ್ಬಿಡ್ತಾರೆ. ಆದರೆ ಜನ ಇವರನ್ನು ತುಂಬ ಲೂಸಾಗಿ ತಗೋತಾರೆ. ಮತ್ತು ಇವ್ರು ಯಾವುದೇ ರೀತಿ ಜಗಳ ಮಾಡೋದಕ್ಕೆ ಇಷ್ಟಪಡೋದಿಲ್ಲ, ಬೈದಾಡೋದಕ್ಕೆ ಇಷ್ಟಪಡೋದಿಲ್ಲ. ಇವರು ತುಂಬ ಸೈಲೆಂಟ್ ಆಗಿರ್ತಾರೆ. ಇವ್ರು ಸೈಲೆಂಟ್ ಇರೋ ಕಾರಣಕ್ಕೆ ಜನ ಇವ್ರು ವೀಕ್ ಇದ್ದಾರೆ ಅಂತ ಅನ್ಕೊಂಡ್ಬಿಡ್ತಾರೆ. ಮತ್ತು ಇವ್ರ ಬಾಯಲ್ಲಿ ಸತ್ಯ ನಿಲ್ಲೋದೇ ಇಲ್ಲ. ಸುಳ್ಳಂತೂ ಇವ್ರಿಗೆ ಹೇಳೋದಕ್ಕೆ ಬರೋದಿಲ್ಲ. ಆದರೆ ಜನ ಏನು ಮಾಡ್ತಾರೆ, ಇವರನ್ನೇ ಇಗ್ನೋರ್ ಮಾಡಿಬಿಡ್ತಾರೆ. ಈ ಜಗತ್ತಲ್ಲಿ ಒಳ್ಳೆಯವರು ಸಿಗೋದು ತುಂಬ ಕಷ್ಟ. ದುರ್ಬಿನ್ ಹಾಕಿ ಹುಡುಕಿದ್ರು ಕೂಡ ಯಾರೂ ಸಿಗೋದಿಲ್ಲ. ಅಂಥ ವ್ಯಕ್ತಿ ನಿಮಗೇನಾದರೂ ಸಿಕ್ಕಿದ್ದೇ ಆದಲ್ಲಿ ಕಳ್ಕೊಳ್ಳೋದಕ್ಕೆ ಹೋಗಬೇಡಿ. ಕಳ್ಕೊಂಡ್ರೆ ನಿಮ್ಮಂಥ ದಡ್ರು, ನಿಮ್ಮಂಥ ಮೂರ್ಖರು ಇನ್ನೊಬ್ಬರು ಇರೋದಿಲ್ಲ. ಅಂಥ ವ್ಯಕ್ತಿ ಎಲ್ರಿಗೂ ಸಿಗೋದಿಲ್ಲ. ಸಿಗೋದು ಮಾತ್ರ ಅದೃಷ್ಟವಂತರಿಗೆ. ನನ್ನ ಕೆಲಸ ಆದರೆ ಸಾಕು, ನನಗೇನು ಬರಬೇಕು ಅದು ಬಂದರೆ ಸಾಕು, ನನಗೇನು ಸಿಗಬೇಕು ಅದು ಸಿಕ್ಕರೆ ಸಾಕು ಅನ್ನೋವಂಥ ಸ್ವಾರ್ಥಿಗಳಿರುವಂಥ ಈ ಕಾಲದಲ್ಲಿ ನಿಸ್ವಾರ್ಥದಿಂದ ನಿಮ್ಮ ಜೊತೆ ಒಬ್ರು ಇದ್ದಾರಂತಂದರೆ ಅಂಥ ವ್ಯಕ್ತಿನ ದಯವಿಟ್ಟು ಕಳ್ಕೊಳ್ಳೋದಕ್ಕೆ ಹೋಗಬೇಡಿ. ಕೆಟ್ಟವರಾಗೋಕ್ಕೆ ಒಂದು ಸೆಕೆಂಡ್ ಹಿಡಿಯೋದಿಲ್ಲ, ಆದರೆ ಒಳ್ಳೆಯವರಾಗೋಕ್ಕೆ ತುಂಬ ದಿನಗಳು ಬೇಕು. ಅಂಥ ಒಳ್ಳೆತನ ಅವರಲ್ಲಿರುತ್ತೆ. ಆ ಒಳ್ಳೆತನನ ಮಿಸ್ ಮಾಡ್ಕೋಬೇಡಿ. ಇವತ್ತು ನೀವು ಆ ವ್ಯಕ್ತಿನ ಈಸಿಯಾಗಿ ಕಳ್ಕೊಂಡ್ಬಿಡ್ಬೋದು. ಮುಂದೆ ಒಂದಿನ ಅನಿಸುತ್ತೆ, ಅಯ್ಯೋ ದೇವ್ರೆ, ನಾನು ಎಂಥ ವ್ಯಕ್ತಿನ ಕಳ್ಕೊಂಡ್ಬಿಟ್ಟೆ, ನಾನು ದೊಡ್ಡ ತಪ್ಪು ಮಾಡಿಬಿಟ್ನಾ ಅಂತ ಪಶ್ಚಾತ್ತಾಪ ಪಡ್ತೀರಾ. ಒಬ್ಬ ಒಳ್ಳೆ ವ್ಯಕ್ತಿ ಸತ್ತ ಮೇಲೆ, ಅವನ್ನ ಕಳ್ಕೊಂಡ ಮೇಲೆ ಪಶ್ಚಾತ್ತಾಪ ಅನುಭವಿಸೋದಕ್ಕಿಂತ ಅವನಿದ್ದಾಗ ಅವನ ಬೆಲೆನ, ಅವನ ಕಾಳಜಿನ, ಅವನ ಪ್ರೀತಿನ ಅರ್ಥ ಮಾಡ್ಕೊಳ್ಳೋದು ಕಲೀರಿ. ಇವಾಗಲೂ ಎಷ್ಟೋ ಜನ ಅನುಭವಿಸ್ತಾ ಇದ್ದಾರೆ, ನಾನು ಕಳ್ಕೊಂಡ್ಬಿಟ್ಟೆ, ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ. ನೋಡಿ, ಒಂದು ಮಾತು ಹೇಳ್ತೀನಿ, ಇದ್ದಾಗ ಅವ್ರ ಪ್ರೀತಿ ನಿಮ್ಗೆ ಅರ್ಥ ಆಗಿಲ್ಲ, ಅವ್ರ ಕಾಳಜಿ ಅರ್ಥ ಆಗಿಲ್ಲ, ನೀವು ಅವ್ರು ಒಂದು ಚೂರು ಕೂಡ ಕೇರ್ ಮಾಡಿಲ್ಲ. ಇವಾಗ ಕಳ್ಕೊಂಡ ಮೇಲೆ ಅನುಭವಿಸಿದ್ರೆ ಏನು ಪ್ರಯೋಜನ ಹೇಳಿ? ಒಬ್ಬ ಒಳ್ಳೆಯ ವ್ಯಕ್ತಿ ನಿಮ್ಮ ಜೊತೆ ಇದ್ದಾನಂತಂದರೆ ಅವನ ನಂಬಿಕೆನ ಉಳಿಸ್ಕೊಳ್ಳಿ. ಅವನು ಮಾಡಿದಂಥ ಸಹಾಯಕ್ಕೆ ಅವನಿಗೆ ಋಣ ತೀರಿಸಿ, ಅವನಿಗೆ ನೀವು ಚಿರಋಣಿಯಾಗಿರಿ. ಅದು ಬಿಟ್ಟು ನಿಮ್ಮ ಕೆಲಸ ಆದ ತಕ್ಷಣ ಅವನನ್ನು ಬಿಟ್ಟು ಹೋಗೋದಲ್ಲ. ಇವತ್ತು ನೀವೇನಾದರೂ ಅವ್ನು ಮಾಡಿರುವಂಥ ಸಹಾಯಕ್ಕೋ, ಅವ್ನು ಕೊಟ್ಟಿರೋವಂಥ ಪ್ರೀತಿಗೆ ಏನಾದರೂ ಮೋಸ ಮಾಡಿ, ವಂಚನೆ ಮಾಡಿ ಹೋದರೆ, ನಾಳೆ ಒಂದಿಲ್ಲ ಒಂದಿನ ನೀವು ಅದೇ ಪರಿಸ್ಥಿತಿ ಅನುಭವಿಸ್ತೀರ, ನೀವು ಅದೇ ಮೋಸ ಅನುಭವಿಸ್ತೀರ. ನೀವು ಯಾರಿಗಾದರೂ ಕಣ್ಣಿಗೆ ಮಣ್ಣು ಎರಚ್ಬೋದು, ಆದರೆ ಕರ್ಮ ಅಂತ ಒಂದಿರುತ್ತೆ. ಆ ಕರ್ಮದ ಕಣ್ಣಿಗೆ ನೀವು ಮಣ್ಣು ಎರಚೋದಕ್ಕೆ ಸಾಧ್ಯ ಇಲ್ಲ. ಒಬ್ಬರು ಒಳ್ಳೇದು ಮಾಡ್ತಾ ಇದ್ದಾರೆ ಅಂತಂದರೆ ಅವರನ್ನು ಉಳಿಸ್ಕೊಳ್ಳೋದು ಕಲೀರಿ, ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕಂತಂದರೆ ಒಳ್ಳೆಯವರು ಎಲ್ಲರ ಪಾಲಿಗೆ ಇರೋದಿಲ್ಲ. ಒಳ್ಳೆಯವರು ಕೇವಲ ಅದೃಷ್ಟವಂತರ ಪಾಲಿಗೆ ಮಾತ್ರ ಇರ್ತಾರೆ. ಅಂಥ ವ್ಯಕ್ತಿ ನಿಮಗೇನಾದರೂ ಸಿಕ್ಕಿದ್ದೇ ಆದರೆ ನೀವೇ ಅದೃಷ್ಟವಂತರು. ಇವತ್ತೊಬ್ಬ ಒಳ್ಳೆಯ ವ್ಯಕ್ತಿ ತುಂಬ ನೋವು ಅನುಭವಿಸ್ತಾ ಇರ್ಬೋದು, ತುಂಬ ಕಷ್ಟ ಅನುಭವಿಸ್ತಾ ಇರ್ಬೋದು, ತುಂಬ ದುಃಖ ಅನುಭವಿಸ್ತಾ ಇರ್ಬೋದು. ಆದರೆ ಅವನಿಗೆ ಅದು ಟೆಂಪರರಿ ಮಾತ್ರ. ಹಂಗಂತ ಅವನ ವ್ಯಾಲ್ಯೂ ಯಾವತ್ತೂ ಕಡಿಮೆ ಆಗೋದಿಲ್ಲ. ಅವನ ವ್ಯಾಲ್ಯೂ ಏನಿದ್ರು ಪರ್ಮನೆಂಟ್ ಆಗಿರುತ್ತೆ. ನೀವು ಅವನಿಗೆ ಕೆಟ್ಟದ್ದು ಮಾಡಿದ ತಕ್ಷಣ, ನೀವು ಅವನ ಪ್ರೀತಿನ ಕಿತ್ಕೊಂಡಿದ್ದ ತಕ್ಷಣ, ನೀವು ಅವನಿಗೆ ನೋವು ಕೊಟ್ಟಿದ್ದ ತಕ್ಷಣ ಅವನ ವ್ಯಾಲ್ಯೂ ಏನು ಕಡಿಮೆ ಆಗೋದಿಲ್ಲ. ಅವನ ವ್ಯಾಲ್ಯೂ ಇನ್ನೂ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ. ಇವತ್ತು ಅವನಿಗೆ ಯಾರೇ ನೋವು ಕೊಡ್ಬೋದು, ಯಾರೇ ಮೋಸ ಮಾಡ್ಬೋದು, ಆದರೆ ಒಂದಿಲ್ಲ ಒಂದಿನ ಅವನ ಒಳ್ಳೆತನನೇ ಅವನಿಗೆ ಮೇಲೆ ಎತ್ತಿ ಹಿಡಿಯುತ್ತೆ. ನೆನ್ಪಿಟ್ಟು